ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ವಕ್ರಗತಿಯಲ್ಲಿ ಇರ್ತದೆ, ನಂತರ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರಗತಿಯಲ್ಲಿದೆ ಅಂದರೆ ಇದರ ಅರ್ಥ ಏನು, ನಂತರ ಡೈರೆಕ್ಟ್ ಆಗೋದು ಅಂದರೆ ಅರ್ಥ ಏನು, ಹಾಗೆಯೇ ಇದು ಕಟಕ ರಾಶಿಯವರ ಮೇಲೆ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡುತ್ತೆ, ಕಟಕ ರಾಶಿಯವರು ಇದನ್ನು ಯಾವ ರೀತಿ ನೋಡಬೇಕು ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಿ ಕೊಟ್ಟಿದ್ದೀನಿ. ಒಂದು ರೀತಿಯಲ್ಲಿ ಇದು ಶನಿಯ ಆಡಿಟ್ ಸಮಯ ಅಂತ ತಗೋಬೋದು. ಶನಿ ವಕ್ರ ಅಂದರೆ ರೀಥಿಂಕ್ ಆ್ಯಂಡ್ ರೀಡು ಅಂತ. ಅಂದರೆ ನೀವು ಯಾವ ರೀತಿಯ ಒಂದು ಜೀವನ ಪದ್ಧತಿಯನ್ನು ಬದುಕ್ತಾ ಬರ್ತಾ ಇದ್ದೀರೋ, ಮುಖ್ಯವಾಗಿ ನಿಮ್ಮ ನಿರ್ಧಾರಗಳು, ದಿನಚರಿ, ಆ್ಯಟಿಟ್ಯೂಡ್, ಅಪ್ರೋಚ್, ಇಂಥ ವಿಚಾರಗಳಲ್ಲಿ ನೀವು ಒಂದು ರೀತಿಯ ಪರಾಮರ್ಶೆ ಮಾಡುವಂಥ ಸಮಯ ಅಂತ ಅರ್ಥ. ಅಂಥ ಸನ್ನಿವೇಶಗಳು ಎದುರಾಗೋ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ಸೆಲ್ಫ್ ಡೌಟ್ ಬಂದಂಗೆ ಆಗ್ಬೋದು. ನಾನು ಜನರಿಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನ್ನ ಭಾವನೆಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅನ್ನೋ ರೀತಿಯ ಕೆಲವೊಂದೊಂದು ಫ್ರಸ್ಟ್ರೇಷನ್ ಕೂಡ ಕಾಡ್ಬೋದು. ಇದೇನು ಬಾಹ್ಯ ಘಟನೆ ಅಲ್ಲ, ಇದು ರಾಶಿ ಅಂದರೆ ಮನಸ್ಸು ಅಂತ ಅರ್ಥ. ಹೀಗಾಗಿ ಇದು ನಿಮ್ಮದೇ ಮನಸ್ಸಿನೊಳಗಿನ ಒಂದು ಆಂತರಿಕವಾದಂಥ ಕರೆಕ್ಷನ್ ಫೇಸ್ ಆಗಿರ್ತದೆ. ಈ ಸಮಯದಲ್ಲಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆದಂಗೆ ಅನ್ನಿಸ್ಬೋದು. ಕೆಲಸ ಮಾಡ್ತಾ ಇದ್ರೂ ಕೂಡ ಮನಸ್ಸಿಗೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಇರದೇ ಇರ್ಬೋದು. ಎಲ್ಲವೂ ಸರಿಯಾಗಿದ್ರೂ ಕೂಡ ಒಳಗೊಳಗೇನೆ ಒಂದು ರೀತಿಯ ಫಿಯರ್, ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್, ಇಂಥವೆಲ್ಲ ಕಾಡೋ ಸಾಧ್ಯತೆ ಇರ್ತದೆ. ಹಾಗೆಯೇ ಹಳೆಯ ಘಟನೆಗಳು, ಹಳೆಯ ನೋವುಗಳು ಕೂಡ ಮತ್ತೆ ಮತ್ತೆ ನೆನಪಾಗೋ ಸಾಧ್ಯತೆಯೂ ಇರ್ತದೆ. ಶನಿ ವಕ್ರ ಸಮಯದಲ್ಲಿ ನಾನು ಎಲ್ಲರನ್ನೂ ನೋಡಿಕೊಳ್ತಾ ಇದ್ದೀನಿ, ಆದರೂ ನನ್ನನ್ನು ಯಾರು ನೋಡಿಕೊಳ್ಳೋರಿದ್ದಾರೆ ಅನ್ನೋ ರೀತಿಯ ಪ್ರಶ್ನೆಗಳು ಬರ್ಬೋದು. ಈ ಸಮಯದಲ್ಲಿ ಈ ಒಂದು ಬಾಹ್ಯ ಪ್ರಗತಿ ಅನ್ನುವಂಥದ್ದು ಏನಿದೆಯೋ, ಒಂದು ಹೊರಗಿನ ಗ್ರೋತ್ ಅನ್ನುವಂಥದ್ದು ಇದೆಯೋ, ಇದು ನಿಧಾನಗತಿಗೆ ಬರೋ ಸಾಧ್ಯತೆ ಇರ್ತದೆ. ಸೊ ಇಲ್ಲಿ ನಿಮ್ಮ ಒಳಗಿನ ಒಂದು ನಂಬಿಕೆಯ ವಿಚಾರಗಳಾಗಲಿ ಅಥವಾ ನಿಮ್ಮ ಭಾವನೆಗಳ ವಿಚಾರ ಆಗಲಿ, ಹಾಗೆಯೇ ನಿಮ್ಮ ಅಭ್ಯಾಸಗಳು ಅಂತೇನಿವೆಯೋ, ಇವು ಒಂದು ರೀತಿಯ ಇನ್ಸ್ಪೆಕ್ಷನ್ಗೆ ಒಳಪಟ್ಟ ರೀತಿಯ ಸನ್ನಿವೇಶಗಳು ಇರುವ ಸಾಧ್ಯತೆ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ಭಾವನಾತ್ಮಕ ಅವಲಂಬನೆ, ಅಂದರೆ ಎಮೋಷ್ನಲ್ ಡಿಪೆಂಡೆನ್ಸಿ, ಅತಿಯಾದ ಕಾಳಜಿ ಅಂದರೆ ಓವರ್ ಕೇರ್, ಹಳೆಯ ನೋವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋ ಸ್ವಭಾವ, ಮತ್ತು ಫಿಯರ್ನಿಂದ ಡಿಸಿಷನ್ ಮಾಡೋ ಒಂದು ಟೆಂಡೆನ್ಸಿ, ಭಯದಿಂದ ನಿರ್ಧಾರ ತಗೊಳ್ಳೋ ಪ್ರವೃತ್ತಿ, ಜೊತೆಗೆ ಕುಟುಂಬದ ಅಭಿಪ್ರಾಯದ ಮೇಲೆ ಅತಿಯಾದ ಅವಲಂಬನೆ, ನಿಮ್ಮ ನಂಬಿಕೆ ಮತ್ತು ಜೀವನದ ಒಂದು ಡೈರೆಕ್ಷನ್, ಇಂಥ ವಿಚಾರಗಳು ಪರಿಶೀಲನೆಗೆ ಒಳಪಟ್ಟಂಗಾಗುತ್ತೆ. ಹಾಗೆಯೇ ಕೆಲಸ ನಿಧಾನ ಅಂತ ಅನ್ನಿಸ್ಬೋದು, ಸ್ಪಷ್ಟತೆ ಕಡಿಮೆ ಆಗ್ಬೋದು, ಮನಸ್ಸು ಭಾರ ಅಂತಲೂ ಅನ್ನಿಸ್ಬೋದು, ಮೋಟಿವೇಶನ್ ಕೂಡ ಕಡಿಮೆ ಆಗ್ಬೋದು. ಸಣ್ಣ ವಿಚಾರವನ್ನು ಕೂಡ ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳೋ ಸಾಧ್ಯತೆಯೂ ಕೂಡ ಇರ್ತದೆ. ಕಟಕ ರಾಶಿಯವರು ಭಾವನೆಗಳ ಮೂಲಕ ಜೀವನವನ್ನು ಅನುಭವಿಸೋರು. ಸೊ ಹೀಗಾಗಿ ಯಾರಾದರೂ ಏನಾದರೂ ಹೇಳಿದ್ರೆ ಏನು ಹೇಳಿದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಯಾಕೆ ಹೇಳಿದ್ರು, ಅವ್ರು ನನ್ನ ಬಗ್ಗೆ ಏನು ಭಾವಿಸ್ತಾ ಇರ್ಬೋದು ಅನ್ನೋ ರೀತಿಯ ಒಂದು ವಿಚಾರಗಳು ಮನಸ್ಸಿನಲ್ಲಿ ಹೆಚ್ಚು ಕಾಲ ಉಳಿದಿರ್ತದೆ. ಇದು ಒಂದು ರೀತಿಯ ಎಮೋಷ್ನಲ್ ಸೆನ್ಸಿಟಿವಿಟಿ. ಸೊ ಆದರೆ ಶನಿ ಏನಿದೆಯೋ ಇದು ರಿಯಾಲಿಟಿಯ ಒಂದು ಪ್ಲ್ಯಾನೆಟ್ಟು. ಇಲ್ಲಿ ಬಂದು ಏನು ಈ ರೀತಿಯ ಒಂದು ಎಮೋಷ್ನಲ್ ಸೆನ್ಸಿಟಿವಿಟಿ ಏನಿದೆಯೋ, ಇದು ಶನಿಯ ಒಂದು ಸಿಗ್ನಿಫಿಕೇಷನ್ಸ್, ಅಂದರೆ ಶನಿಯ ಒಂದು ಸ್ವಭಾವ ಅಂತೇನಿದೆಯೋ ಅದಕ್ಕೆ ಇದು ತಾಳೆ ಆಗ್ತಾ ಇರೋದಿಲ್ಲ. ಹೀಗಾಗಿ ಕಟಕ ರಾಶಿಯ ಮನಸ್ಥಿತಿಗೂ ಶನಿಯ ಸ್ವಭಾವಕ್ಕೂ ಒಂದು ಸಂಘರ್ಷ ಅಂತೂ ಇರ್ತದೆ. ಕಟಕ ರಾಶಿಯ ದೊಡ್ಡ ಶಕ್ತಿ ಅಂದರೆ ಕಾಳಜಿ ಅಂದರೆ ಕೇರ್, ಸಹಾನುಭೂತಿ ಅಂದರೆ ಎಂಪತಿ, ಭಾವನಾತ್ಮಕ ಆಳ ಅಂದರೆ ಎಮೋಷ್ನಲ್ ಡೆಪ್ತ್, ಕುಟುಂಬದ ಪ್ರೀತಿ ಅಂದರೆ ಫ್ಯಾಮಿಲಿ ಲವ್, ರಕ್ಷಣಾತ್ಮಕ ಸ್ವಭಾವ ಅಂದರೆ ಪ್ರೊಟೆಕ್ಟಿವ್ ನೇಚರ್, ಹಾಗೆಯೇ ಜನರ ಭಾವನೆಗಳನ್ನು ಬೇಗ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ. ಆದರೆ ಇದೇ ಗುಣಗಳು ಏನು ಶನಿಯ ವಿಚಾರಕ್ಕೆ ಬಂದರೆ ನಿಮಗೆ ಒಂದು ಸಮಸ್ಯೆ ಕೊಡುವಂಥ ಸಾಧ್ಯತೆಯೂ ಇರ್ತದೆ. ಹೇಗೆ ಅಂದರೆ ಎಲ್ಲವನ್ನು ಮನಸ್ಸಿಗೆ ಹಚ್ಕೊಳ್ಳೋದು, ಇತರರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆ ಮಾಡ್ಕೊಳ್ಳೋದು, ಹಳೆಯ ನೋವುಗಳನ್ನು ಬಿಡದೆ ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಮತ್ತು ಭಯದಿಂದ ನಿರ್ಧಾರ ಬದಲಾಯಿಸೋದು, ಬೇರೆಯವರಿಗೆ ಬೇಸರ ಆಗ್ಬೋದು ಅಂತ ನಿಮ್ಮ ಅಗತ್ಯವನ್ನೇ ಕಡೆಗಣಿಸೋದು, ಭಾವನೆಗಳು ಅಂದರೆ ಎಮೋಷನ್ಸ್ ಬದಲಾದಂತೆಲ್ಲ ನಿರ್ಧಾರಗಳನ್ನು ಕೂಡ ಬದಲಾಯಿಸ್ತಾ ಹೋಗೋದು. ಈ ಶನಿ ವಕ್ರ ಫೇಸ್ನಲ್ಲಿ ಇಂಥ ವಿಚಾರಗಳೇನಿದೆಯೋ, ಇದರಿಂದ ಆಗುವಂಥ ಕೆಲವೊಂದು ಮಿಸ್ಟೇಕ್ಗಳೇನಿದೆಯೋ ಇವು ಎಕ್ಸ್ಪೋಸ್ ಆಗೋ ಸಾಧ್ಯತೆ ಇರ್ತದೆ. ಈ ಸಮಯದಲ್ಲಾಗುವ ಮುಖ್ಯ ತಪ್ಪುಗಳು ಅಂದರೆ ಫೀಲಿಂಗ್ ಆ್ಯಂಡ್ ಫ್ಯಾಕ್ಟ್ ಅಂತ. ಅಂದರೆ ಒಂದು ಕಡೆ ನಿಮ್ಮ ಭಾವನೆ, ಇನ್ನೊಂದು ಕಡೆ ವಸ್ತುಸ್ಥಿತಿ. ಅಂದರೆ ನನಗೆ ಹಾಗೆ ಅನಿಸ್ತಾ ಇದೆ ಅಂದರೆ ಅದು ಹಾಗೇ ಇರಬಹುದು ಅನ್ನೋ ರೀತಿಯ ಒಂದು ಮನಸ್ಥಿತಿ. ಉದಾಹರಣೆಗೆ ಭಯ ಆಗ್ತಿದೆ ಅಂದರೆ ಅಪಾಯ ಇದೆ ಅಂತಲೇ ತೀರ್ಮಾನಿಸೋದು. ಯಾರಾದರೂ ದೂರ ಇದ್ದಾರೆ ಅಂದರೆ ಅವರು ನನ್ನ ಇಷ್ಟಪಡ್ತಿಲ್ಲ ಅಂತ ಭಾವಿಸೋದು. ಮನಸ್ಸು ಭಾರ ಆಗ್ತಿದೆ ಅಂದರೆ ನಾನು ತಪ್ಪು ದಾರಿಯಲ್ಲಿದ್ದೀನಿ ಅಂತ ನೀವೇ ತೀರ್ಮಾನಿಸೋದು. ಗಿಲ್ಟ್ ಅಂದರೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದ್ದರೆ ತಪ್ಪು ನನ್ನದೇ ಅಂತ ಭಾವಿಸೋದು. ಸೈಕಾಲಜಿಕಲಿ ನೋಡೋದಾದರೆ ಈ ರೀತಿಯ ಎಲ್ಲ ಭಾವನೆಗಳು ಕೂಡ ಸತ್ಯ ಆಗಿರೋದಿಲ್ಲ. ಇದು ಒಂದು ಹಳೆಯ ನಿಮ್ಮ ಅನುಭವ, ಹಳೆಯ ಘಟನೆಗಳ ಕಾರಣಕ್ಕೆ ನಿಮಗೆ ಈ ರೀತಿ ಒಂದು ರೆಸ್ಪಾನ್ಸ್ ಮಾಡುವಂಥ ಒಂದು ಸ್ವಭಾವ ಬಂದಿರ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಕಟಕ ರಾಶಿಯವರ ಬಹಳ ದೊಡ್ಡ ಮಿಸ್ಟೇಕ್ ಏನಾಗೋದು ಅಂದರೆ ಒಂದು ವಾಸ್ತವವನ್ನು ನೋಡದೆ, ಪ್ರಾಕ್ಟಿಕಾಲಿಟಿಯನ್ನು ನೋಡದೆ, ಸ್ಥಿತಿಯನ್ನು ನೋಡದೆ, ಜಸ್ಟ್ ಭಾವನೆಗಳ ಆಧಾರದಲ್ಲೇ ತೀರ್ಮಾನಕ್ಕೆ ಬರುವಂಥದ್ದು. ಇಲ್ಲಿ ಶನಿ ವಕ್ರ ಫೇಸ್ ಅನ್ನೋದೇನಿದೆಯೋ, ವಕ್ರ ಅಂದರೆ ಮರಳಿ ಬರುವಂಥದ್ದು ಅಂತ.
ಸೊ ಇಂಥ ವಿಚಾರಗಳಲ್ಲಿ ಕಟಕ ರಾಶಿಯವರು ಅವರು ಅದನ್ನು ಅರಿತುಕೊಳ್ಳದೆ ಅಥವಾ ಅದರಿಂದ ಆಗುವಂಥ ಕೆಲವೊಂದು ತೊಂದರೆಗಳು ಅಥವಾ ಆ ಮಿಸ್ಟೇಕನ್ನು ತಿದ್ದುಕೊಳ್ಳದೇ ಇದ್ದರೆ ಇಂಥ ಘಟನೆಗಳಿಂದಾಗಿ ಅವರಿಗಾಗುವಂಥ ಪದೇ ಪದೇ ನೋವಾಗುವಂಥದ್ದು ಅಂತ ಏನಿದೆಯೋ ಇಂಥ ವಿಚಾರಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇರ್ತದೆ ಅಂತ ಅರ್ಥ. ಸೊ ಅದೇ ಕುಟುಂಬದ ಒತ್ತಡ, ಅದೇ ಸಂಬಂಧದ ನೋವು, ಅದೇ ಗಿಲ್ಟ್ ಅಂದರೆ ಅಪರಾಧಿ ಪ್ರಜ್ಞೆ, ಅದೇ ಫಿಯರ್ ಅಂದರೆ ಭಯ, ಮತ್ತು ಅದೇ ನಿರ್ಧಾರ ಗೊಂದಲ, ಇವು ಮತ್ತೆ ಮತ್ತೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಇದನ್ನು ನಿಭಾಯಿಸೋದು ಹೇಗೆ ಅನ್ನೋ ವಿಚಾರ, ನಾನು ಇಲ್ಲಿ ಏನು ರೆಮಿಡಿ ಅಂತ ಹೇಳ್ತಾ ಹೋಗ್ತಾ ಇಲ್ಲ. ಇದು ಒಂದು ಕಟಕ ರಾಶಿಯವರ ಒಂದು ಭಾವನಾತ್ಮಕ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಕ್ಷನ್ ಮೆಥಡನ್ನು ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಭಾವನೆ ಮತ್ತು ವಾಸ್ತವ ಎರಡನ್ನೂ ಬೇರ್ಪಡಿಸಿ ನೋಡಿ ಅಂತ. ಕಟಕ ರಾಶಿಯ ಮುಖ್ಯ ಸಮಸ್ಯೆ ಅಂದರೆ ನನಗೆ ಹೀಗೆ ಅನಿಸ್ತಾ ಇದೆ ಅಂದರೆ ಅದೇ ಸತ್ಯ ಅಂತ ಅಂದ್ಕೊಳ್ಳೋದು. ಈ ಅಭ್ಯಾಸವನ್ನು ಬದಲಿಸಬೇಕು. ಯಾವುದೋ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ನಿಮ್ಮನ್ನೇ ಕೇಳ್ಕೊಳ್ಬೇಕು, ಇದು ನಿಜವಾಗಿ ನಡೆದಿದೆಯಾ ಅಥವಾ ನನಗೆ ಮಾತ್ರ ಹಾಗೆ ಅನಿಸ್ತಾ ಇದೆಯಾ ಅಂತ. ತಕ್ಷಣ ರಿಯಾಕ್ಟ್ ಮಾಡಬಾರ್ದು, ಅಂದರೆ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡಬಾರ್ದು. ಸ್ವಲ್ಪ ವಾಸ್ತವ ಏನು ಅಂತ ಚೆಕ್ ಮಾಡಬೇಕು, ಪರಿಶೀಲನೆ ಮಾಡಬೇಕು, ನಂತರ ತೀರ್ಮಾನಕ್ಕೆ ಬರಬೇಕು. ಯಾಕೆಂದರೆ ಶನಿ ಏನಿದೆಯೋ ಇದು ಭಾವನೆಗಳಿಗಿಂತಲೂ ಹೆಚ್ಚಾಗಿ ಈ ವಾಸ್ತವ ಪರಿಶೀಲನೆ ಮಾಡುವಂಥ ವಿಚಾರ ಏನಿದೆಯೋ ವಾಸ್ತವಕ್ಕೆ ಮಹತ್ವ ಕೊಡುವಂಥ ಪ್ಲಾನೆಟು. ಮತ್ತು ಎರಡನೇ ವಿಚಾರ, ಎಲ್ಲ ಭಾರವನ್ನು ನೀವೇ ಹೊತ್ಕೊಳ್ಬೇಡಿ ಅಂತ. ಕಾಳಜಿ ನಿಮ್ಗಂದ್ರೆ ಕೇರಿಂಗ್ ಮೈಂಡ್ಸೆಟ್ ಇರ್ತದೆ, ಅದು ನಿಮ್ಮ ಶಕ್ತಿನೂ ಹೌದು. ಆದರೆ ಅತಿಯಾದ ಕಾಳಜಿ ನಿಮಗೇನೆ ದಣಿವು ತರ್ಬೋದು ಅಂತ, ನಿಮ್ಮನ್ನು ಟೈರ್ಡ್ ಫೀಲ್ ಮಾಡಿಸುತ್ತೆ. ಕುಟುಂಬದವರಿರಲಿ, ಮಕ್ಕಳಿರಲಿ, ಅಥವಾ ನಿಮ್ಮ ಸಂಗಾತಿಯೇ ಇರಲಿ, ಸ್ನೇಹಿತರಿರಲಿ, ಎಲ್ಲರ ಸಮಸ್ಯೆಗೂ ಪರಿಹಾರ ನೀವೇ ಕೊಡಬೇಕು ಅನ್ನೋ ರೀತಿ ಭಾವಿಸಬಾರ್ದು. ಸಹಾಯ ಮಾಡಿ, ಆದರೆ ಅವರ ಜವಾಬ್ದಾರಿಯನ್ನೆಲ್ಲ ನೀವೇ ಹೊತ್ಕೊಳ್ಳೋ ಅಗತ್ಯ ಇರಲ್ಲ. ಕಾಳಜಿ ತೋರಿಸೋ ವಿಚಾರದಲ್ಲೂ ಕೂಡ ಒಂದು ಗಡಿ, ಒಂದು ಬೌಂಡ್ರಿ ಇರಬೇಕು ಅಂತ. ಇನ್ನು ಮೂರನೇ ವಿಚಾರ ಹಳೆಯ ನೋವನ್ನು ಈಗಿನ ನಿರ್ಧಾರಕ್ಕೆ ಬಳಸಬಾರ್ದು ಅಂತ. ಕಟಕ ರಾಶಿಯವರಿಗೆ ನೆನಪಿನ ಶಕ್ತಿ ಚೆನ್ನಾಗಿರ್ತದೆ. ಯಾರಾದರೂ ಹಿಂದೆ ನೋವು ಕೊಟ್ಟಿದ್ರೆ ಹೊಸ ಪರಿಸ್ಥಿತಿಯಲ್ಲೂ ಕೂಡ ಅದೇ ಅನುಭವ ಮತ್ತೆ ಮತ್ತೆ ಆಗ್ಬೋದು ಅನ್ನೋ ಫಿಯರ್ ಕಾಡ್ತಾ ಇರ್ತದೆ. ಆದರೆ ಹಿಂದೆ ನಡೆದದ್ದೇನಿದೆಯೋ ಅದು ಅನುಭವ ಅಷ್ಟೇ ಆಗಿರ್ತದೆ, ಮುಂದೆ ನಡೆಯೋದು ಅದೇ ಆಗಬೇಕು ಅಂತೇನಿಲ್ಲ. ಹಳೆಯ ನೋವನ್ನು ನೀವು ಪಾಠ ಅಂತ ತಗೊಳ್ಬೋದು, ಆದರೆ ಅದನ್ನು ಭವಿಷ್ಯದ ಮೇಲೂ ಕೂಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಶನಿ ಏನಿದೆಯೋ ಇದು ಪಾಠ ಕಲಿಸುವಂಥ ಪ್ಲಾನೆಟು. ಹೀಗಾಗಿ ನೀವು ಯಾವುದೇ ಒಂದು ಘಟನೆಯಿಂದ, ಅನುಭವದಿಂದ ಒಂದು ಪಾಠ ಕಲಿತ್ರೆ ಅದು ನಿಮಗೆ ಜೀವನ ಪೂರ್ತಿ ಉಪಯೋಗಕ್ಕೆ ಬರ್ತದೆ. ಅದನ್ನು ನೀವು ಒಂದು ಭಾರವಾಗಿ ಒತ್ಕೊಳ್ತಾ ಹೋದರೆ ಅದು ನಿಮ್ಮ ಮಾನಸಿಕವಾಗಿ ನಿಮಗೆ ಭಾರ ಅನಿಸುತ್ತೆ ಹೊರತು ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅಂತ. ಮತ್ತು ನಾಲ್ಕನೇ ವಿಚಾರ ಗಿಲ್ಟ್ ಆಧಾರದಲ್ಲಿ ಹೌದು ಅನ್ಬೇಡಿ ಅಂತ. ಅಂದರೆ ಅಪರಾಧಿ ಪ್ರಜ್ಞೆ. ಕಟಕ ರಾಶಿಯವರಿಗೆ ಒಂದು ರೀತಿ ಇಲ್ಲ ಅಂತ ಹೇಳಿದ್ರೆ ಎದುರಿನವರಿಗೆ ಬೇಸರ ಆಗ್ಬೋದು ಅಂತ ಅನ್ನಿಸ್ತಾ ಇರ್ತದೆ. ಹಾಗಂತ ತಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿ ಬಿದ್ದರೂ ಕೂಡ ತಗೊಳ್ತಾ ಇರ್ತಾರೆ. ಹೀಗಾಗಿ ಬೇಕಾದಲ್ಲಿ ಇಲ್ಲ ಅನ್ನೋದನ್ನು ಕಲಿಬೇಕು. ನಿಮ್ಮ ಮಿತಿ ಸ್ಪಷ್ಟವಾಗಿರಬೇಕು. ಎಲ್ಲರ ನಿರೀಕ್ಷೆ ಪೂರೈಸೋದು ನಿಮ್ಮ ಕರ್ತವ್ಯ ಅಲ್ಲ. ಇಲ್ಲಿ ಭಾವನಾತ್ಮಕ ಗಡಿ ಹಾಕೋದು ಸ್ವಾರ್ಥ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅಂತ. ಕಟಕ ರಾಶಿಯವರು ಒಂದು ಸ್ವಲ್ಪ ಎಮೋಷ್ನಲ್ ಸೆನ್ಸಿಟಿವಿಟಿ ಇರೋದ್ರಿಂದಾಗಿ ಯಾರಾದರೂ ಸ್ವಲ್ಪ ಸೆಂಟಿಮೆಂಟ್ಸ್ ತೋರಿಸಿದ್ರೆ ಕರಗೋಗ್ತಾರೆ. ಸೊ ಈ ಕಾರಣಕ್ಕೆ ನೀವು ಎಮೋಷ್ನಲ್ ಇದ್ದೀರಾ ಅಂದ ಮಾತ್ರಕ್ಕೆ ಎದುರಿನವರು ಕೂಡ ಅಷ್ಟೇ ಎಮೋಷ್ನಲ್ ಆಗಿದ್ದಾರೆ ಅಂತ ನೀವು ಅಂದ್ಕೊಳ್ಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಆ ಎಮೋಷ್ನಲ್ ಕಾರಣಕ್ಕೋಸ್ಕರ ನೀವೇ ಕಷ್ಟ ತಗೊಳ್ಳುವಂಥದ್ದು ಅಂತ ಏನಿರ್ತದೋ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ. ಮತ್ತು ಕಡೆಯದಾಗಿ ಭಾವನಾತ್ಮಕ ಸ್ಥಿರತೆಗೆ ದಿನಚರಿ ಕಟ್ಕೊಳ್ಳಿ ಅಂತ. ಅಂದರೆ ರುಟೀನ್ಸ್. ಕಟಕ ರಾಶಿಯವರಿಗೆ ಮನಸ್ಸಿನ ಏರಿಳಿತ ಹೆಚ್ಚಾದಾಗ ರುಟೀನ್ ಫಾಲೋ ಮಾಡೋದು ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಒಂದು ಫಿಕ್ಸ್ಡ್ ಸ್ಲೀಪ್ ಟೈಮ್ ಅಂದರೆ ನಿದ್ರೆಯ ಸಮಯ, ಒಂದು ನಿಗದಿತ ಕೆಲಸದ ಸಮಯ ಅಂದರೆ ಕೆಲಸ ಮಾಡೋದಕ್ಕೆ ಒಂದು ಅವಧಿಯನ್ನು ಫಿಕ್ಸ್ ಮಾಡ್ಕೊಳ್ಳೋದು, ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ದೈಹಿಕ ಚಟುವಟಿಕೆ, ಮನಸ್ಸಿನ ವಿಚಾರಗಳನ್ನು ಬರೆಯೋ ಅಭ್ಯಾಸವೂ ಕೂಡ ಇವರಿಗೆ ಹೆಲ್ಪ್ ಆಗುತ್ತೆ. ಪ್ರತಿದಿನ ಯಾವುದಾದ್ರೂ ಒಂದು ಸಮಯದಲ್ಲಿ ಸ್ವಲ್ಪ ಮೌನ ಮತ್ತು ಸ್ವಪರಿಶೀಲನೆ ಅಂದರೆ ಸೆಲ್ಫ್ ರಿಯಲೈಸೇಷನನ್ನು ಮಾಡ್ಕೊಳ್ಳೋದು ಕೂಡ ಇವರಿಗೆ ಉಪಯೋಗ ಆಗುತ್ತೆ. ಕಟಕ ರಾಶಿಯವರಿಗೆ ಸದ್ಯ ಶನಿ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. 9ನೇ ಮನೆ ಅಂದರೆ ಸಾಮಾನ್ಯವಾಗಿ ಫೇತ್ ಅಂದರೆ ನಿಮ್ಮ ನಂಬಿಕೆಗಳು, ನಿಮ್ಮ ವಿಶ್ವಾಸ. ಸೊ ಹಾಗೆಯೇ ಒಂದು ಲೈಫ್ ಫಿಲಾಸಫಿ ಅಂತ ಅಂದರೆ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಒಂದು ಫಿಲಾಸಫಿಕಲ್ ಐಡಿಯಾ ಏನಿರ್ತದೋ ಅಂಥ ವಿಚಾರ. ಸೊ ಹಾಗೆಯೇ ಜೀವನದ ಒಂದು ಡೈರೆಕ್ಷನ್, ಒಂದು ಮುಂದಿನ ಜೀವನದ ಒಂದು ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಅಂತ ಏನು ಹೇಳ್ತಾರೋ ಇಂಥ ವಿಚಾರ ಇರಲಿ, ಮಾರ್ಗದರ್ಶನ ಇರಲಿ, ಗುರುಗಳಿರಲಿ, ತಂದೆ, ಹಾಗೆಯೇ ಉನ್ನತ ಶಿಕ್ಷಣ, ದೂರ ಪ್ರಯಾಣ, ಇಂಥ ವಿಚಾರಗಳು ಬರ್ತದೆ. ಹೀಗಾಗಿ ಮುಖ್ಯವಾಗಿ ನಿಮ್ಮ ನಂಬಿಕೆಗಳೇ ಇಲ್ಲಿ ಪರಿಶೀಲನೆಗೆ ಒಳಪಡೋ ಸಾಧ್ಯತೆ ಇರ್ತದೆ. ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ ಮರುಚಿಂತನೆ ಬರ್ಬೋದು. ಕೆಲವು ಹಳೆಯ ನಂಬಿಕೆಗಳು ಸರಿಯೋ ತಪ್ಪೋ ಅನ್ನುವಂಥ ಪ್ರಶ್ನೆಗಳು ಬರ್ಬೋದು. ಗುರು, ತಂದೆ ಅಥವಾ ಮಾರ್ಗದರ್ಶಕರ ಮಾತನ್ನು ಹೊಸ ದೃಷ್ಟಿಯಿಂದ ನೀವು ನೋಡೋ ಸಾಧ್ಯತೆ ಇರ್ತದೆ. ಹೈಯರ್ ಎಜುಕೇಷನ್ ಮಾಡೋರಾದರೆ ಶಿಕ್ಷಣದ ವಿಚಾರ, ಹಾಗೆಯೇ ಕರಿಯರ್ ವಿಚಾರಕ್ಕೆ ಬಂದರೆ ಭವಿಷ್ಯದ ಯೋಜನೆ, ಇಂಥ ವಿಚಾರಗಳಲ್ಲಿ ಒಂದು ರೀತಿಯ ರೀಥಿಂಕ್ ಮಾಡೋ ಪ್ರಮೇಯ ಬರ್ಬೋದು. ಒಂದು ವೇಳೆ ಹಳೆಯ ನಂಬಿಕೆಗಳು ಅನ್ನುವಂಥದ್ದು ನಿಮಗೆ ಅದು ತಪ್ಪಾಗಿ ಕಾಣಿಸ್ತಾ ಇದ್ದರೆ, ಅದನ್ನು ಬದಲಾಯಿಸದೇ ಇದ್ದರೆ
ನಿಮ್ಮ ಮುಂದಿನ ಜೀವನಕ್ಕೆ ದಾರಿಗಳು ಓಪನ್ ಆಗೋದಿಲ್ಲ. ಸೊ ಈ ಕಾರಣಕ್ಕೆ ಈ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಮುಕ್ತವಾಗಿದ್ದರೆ ಏನು ಶನಿಯ ಒಂದು ಸಂಚಾರ ಅನ್ನುವಂಥ ವಿಚಾರ ಏನಿದೆಯೋ ಇದು ಮತ್ತಷ್ಟು ನಿಮಗೆ ಉಪಯೋಗ ಆಗುತ್ತೆ ಹೊರತು ನೀವು ರೆಸಿಸ್ಟ್ ಮಾಡೋದಷ್ಟು ನಿಮಗೆ ಸಮಸ್ಯೆಗಳು ಜಾಸ್ತಿ. ಹಾಗೆಯೇ ಹಳೆಯ ನೋವುಗಳು, ಹಳೆಯ ಪೇಯ್ನನ್ನು ನೀವು ಕ್ಯಾರಿ ಮಾಡ್ತಾ ಹೋದರೆ, ಆಲ್ರೆಡಿ ನೀವು ಎಮೋಷ್ನಲ್ ಸೆನ್ಸಿಟಿವ್ ಪರ್ಸನ್ ಆಗಿರೋದ್ರಿಂದಾಗಿ ನಿಮ್ಮ ಮಾನಸಿಕವಾಗಿ ನಿಮಗೆ ಎಮೋಷನ್ಸ್ ಭಾರ ಅನ್ನಿಸ್ತಾ ಹೋಗ್ತದೆ. ಸೊ ಅದರ ಜೊತೆನೇ ಬದುಕೋದು ನಿಮಗೆ ನೋವಿನಲ್ಲೇ ಬದುಕುವಂಥ ಒಂದು ಪರಿಸ್ಥಿತಿಗಳು ಅಥವಾ ಆ ರೀತಿಯ ಒಂದು ಅನುಭವವನ್ನು ನೀವು ಎದುರಿಸ್ತಾ ಇರೋ ಪ್ರಮೇಯ ಇರ್ತದೆ. ಸೊ ಈ ಕಾರಣಕ್ಕೆ ಅಂಥ ಹಳೆಯ ವಿಚಾರಗಳನ್ನು ಮರಿಬೇಕಾಗುತ್ತೆ ಮತ್ತು ಹೊಸ ಜೀವನದ ಒಂದು ಡೈರೆಕ್ಷನ್ ಅನ್ನುವಂಥದ್ದು ಏನಿದೆಯೋ ಅದರ ಕಡೆಗೆ ಫೋಕಸ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಏನು ಲಗ್ನವನ್ನು ತಗೊಂಡಿಲ್ಲ, ಜಸ್ಟ್ ರಾಶಿಯಿಂದ ಹೇಳಿರುವಂಥ ಫಲಗಳಿದು. ಸೊ ರಾಶಿ ಅಂದರೆ ನಿಮ್ಮ ಮನಸ್ಸು ಅಂತ ಅರ್ಥ, ಹೌ ಯು ಫೀಲ್ ಅಂತ, ಹೌ ಯು ಎಕ್ಸ್ಪೀರಿಯನ್ಸ್ ಅಂತ. ಸೊ ಏನು ಶನಿಯ ಸಂಚಾರ ಇರಲಿ, ಹಾಗೆಯೇ ಶನಿ ವಕ್ರದ ಫೇಸ್ ಇರಲಿ, ಇವೆಲ್ಲವೂ ಕೂಡ ನಿಮಗೆ ಮಾನಸಿಕವಾಗಿ ಜಾಸ್ತಿ ಫೀಲ್ ಆಗುತ್ತೆ ಹೊರತು ಇದೇನು ಘಟನೆಗಳಲ್ಲ. ಜೀವನದಲ್ಲಿ ಶನಿ ವಕ್ರ ಆಯಿತು ಅಂದ ಮಾತ್ರಕ್ಕೆ ಏನೋ ಕೆಟ್ಟದಾಗಿ ಏನೇನೋ ನಡೀತದೆ ಅಂತ ತಗೊಳ್ಳೋ ಅಗತ್ಯ ಇಲ್ಲ, ಭಯ ಪಡೋ ಅಗತ್ಯ ಏನೂ ಇಲ್ಲ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.